ಅಲೆಯೂರು ಇಂಡಸ್ಟ್ರಿ ಏರಿಯಾದ ಹತ್ರ ಕರೆಂಟ್ ಕಂಬದಿಂದ ವಯರ್ ಕಟ್ಟಾಗಿ ನನ್ನ ಗಂಡನ ಕುತ್ತಿಗೆ ಭಾಗಕ್ಕೆ ಬಿತ್ತು. ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗಿದೆ ಅಂತ ಹೇಳಿದರು. ಇಷ್ಟರ ತನಕ 5,90,000 ಖರ್ಚಾಗಿದೆ, ಇನ್ನೂ 15 ಲಕ್ಷ ಬೇಕಂತ ಹೇಳ್ತಿದ್ದಾರೆ. ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 20 ಲಕ್ಷ ದಂಡ ತೆತ್ತ ದಂಪತಿ. ನಾವು ಪ್ರತಿದಿನ ವಿದ್ಯುತ್ ಸಂಬಂಧಿತ ಮಾಹಿತಿಗಳನ್ನ ನೀಡುತ್ತಾ ಬಂದಿದ್ದೇವೆ. ವಿದ್ಯುತ್ನಿಂದ ಆಗುವ ಅಪಘಾತಗಳು ಮತ್ತು ತಡೆಗಟ್ಟಲು ಬೇಕಾದ ಸುರಕ್ಷತೆಯ ಕ್ರಮಗಳ ಬಗ್ಗೆ ತಿಳಿಸುತ್ತಾ ಬಂದಿದ್ದೇವೆ. ಆದರೂ ಈ ಸಮಸ್ಯೆ ಬಗೆಹರಿಯುವಂತೆ ಕಾಣ್ತಿಲ್ಲ. ವಿದ್ಯುತ್ನಿಂದ ಆಗುವ ಅಪಘಾತಗಳಿಗೆ ಕಾರಣ ಯಾರು? ಇಲ್ಲಿ ತೊಂದರೆ ಅನುಭವಿಸ್ತಾ ಇರೋರು ಸಾಮಾನ್ಯ ಜನರು ಮತ್ತು ಬಡಪಾಯಿಗಳು. ಉಡುಪಿಯ ಮಣಿಪಾಲದಲ್ಲಿ ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಚಲಿಸುತ್ತಿದ್ದ ಸ್ಕೂಟರ್ ಮೇಲೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಬೈಕ್ ಸವಾರ ಶಶಿಧರ್ ಶೆಟ್ಟಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಹೌದು, ಶಶಿಧರ್ ಶೆಟ್ಟಿ ಮತ್ತು ಆತನ ಪತ್ನಿ ಮಗುವನ್ನು ಸ್ಕೂಲಿಗೆ ಬಿಟ್ಟು ಬರುವಾಗ ಉಡುಪಿಯ ಮಣಿಪಾಲ್ ಇಂಡಸ್ಟ್ರಿಯಲ್ ಏರಿಯಾ ಬಸ್ ಸ್ಟ್ಯಾಂಡ್ನಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಶಶಿಧರ್ ಶೆಟ್ಟಿ ಕುತ್ತಿಗೆಗೆ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಸ್ಥಳದಲ್ಲಿ ಸ್ಪರ್ಶ ಜ್ಞಾನವನ್ನ ಕಳೆದುಕೊಂಡಿದ್ದಾರೆ. ಹೆಂಡತಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಕೂಡಲೇ ಅಲ್ಲಿದ್ದ ಸ್ಥಳೀಯರು ಶಶಿಧರ್ ಶೆಟ್ಟಿಯನ್ನು ಕೆಎಂಸಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಶಶಿಧರ್ ಶೆಟ್ಟಿ ಸ್ಥಿತಿ ಗಂಭೀರವಾಗಿದೆ. ಈಗಾಗಲೇ ಚಿಕಿತ್ಸೆಗೆ 5.9 ಲಕ್ಷ ಖರ್ಚಾಗಿದೆ. ಇನ್ನು 15 ಲಕ್ಷಗಳ ಅವಶ್ಯಕತೆ ಇದೆ ಅಂತ ಆಸ್ಪತ್ರೆಯಲ್ಲಿ ಇರುವ ವೈದ್ಯರು ಹೇಳಿದ್ದಾರೆ. ಶಶಿಧರ್ ಶೆಟ್ಟಿ ಚಿಕಿತ್ಸೆಗಾಗಿ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಪರಿಹಾರ ನೀಡಲು ನಿರಾಕರಿಸಿದ್ದಾರೆ. ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡ ಕುಟುಂಬವೊಂದು ಬಲಿಯಾಗಬೇಕಾಗಿದೆ. ಕೂಡಲೇ ಈ ಬಡ ಕುಟುಂಬಕ್ಕೆ ಆದಷ್ಟು ಬೇಗ ಸೂಕ್ತ ಪರಿಹಾರ ನೀಡಲು ನಮ್ಮ ವಿದ್ಯುತ್ ವಾಣಿ ಕಡೆಯಿಂದ ವಿನಂತಿಸಿಕೊಳ್ಳುತ್ತದೆ. ಇದೇ ರೀತಿ ವಿದ್ಯುತ್ಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವಿದ್ಯುತ್ ವಾಣಿ ಬೆಂಗಳೂರು. ಮೊನ್ನೆ ನಾವು ಗಾಡಿಯಲ್ಲಿ ಹೋಗ್ತಿರುವಾಗ ಮಗನನ್ನು ಸ್ಕೂಲಿಗೆ ಬಿಟ್ಟು ಬರಲಿಕ್ಕೆ ಹೋಗ್ತಿರುವಾಗ ಅಲೆಯೂರು ಇಂಡಸ್ಟ್ರಿ ಏರಿಯಾದ ಹತ್ರ ಕರೆಂಟ್ ಕಂಬದಿಂದ ವಯರ್ ಕಟ್ಟಾಗಿ ನನ್ನ ಗಂಡನ ಕುತ್ತಿಗೆ ಭಾಗಕ್ಕೆ ಬಿತ್ತು. ಮತ್ತು ಅವರನ್ನು KMC ಹಾಸ್ಪಿಟಲಿಗೆ ದಾಖಲಿಸಿದರು. ಅಲ್ಲಿ CT ಸ್ಕ್ಯಾನ್, MRI ಸ್ಕ್ಯಾನ್ ಮಾಡುವಾಗ ಅವರ ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗಿದೆ ಅಂತ ಹೇಳಿದರು. ಅಂದರೆ 2 ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಅಲ್ಲಿಂದ ಇಲ್ಲಿ ತನಕ ICUಯಲ್ಲೇ ಇದ್ದಾರೆ. ರೆಸ್ಪಾನ್ಸ್ ಎಂತ ಇಲ್ಲ, ಮೂಮೆಂಟ್ ಎಂತ ಮಾಡ್ತಾ ಇಲ್ಲ. ಇಷ್ಟರ ತನಕ 5,90,000 ಖರ್ಚಾಗಿದೆ, ಇನ್ನೂ 15 ಲಕ್ಷ ಬೇಕಂತ ಹೇಳ್ತಿದ್ದಾರೆ. ಅಂದರೆ 3 ದಿವಸ ಬಂದಿದ್ದರು, ಮತ್ತೆ ಬರ್ತಾನೆ ಇಲ್ಲ. ನಮಗೆ ಅವರ ನಿರ್ಲಕ್ಷ್ಯತೆಯಿಂದ ಇಷ್ಟು ಖರ್ಚಾಗುವ ತನಕ ಬಂದಿದೆ. ನಮಗೆ ನ್ಯಾಯ ಸಿಗಬೇಕು.